ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಜರುಗುತ್ತಾ ಇರುವ ದಸರಾ ಉತ್ಸವದಲ್ಲಿ ರಾಯಭಾಗ ಜನಪ್ರಿಯ ಶಾಸಕರು ಆಗಿರುವಂತಹ ದುರ್ಯೋಧನ ಐಹೊಳೆ ಹಾಗೂ ಶಾಸಕರ ಸುಪುತ್ರ ಅರುಣ ಐಹೊಳೆ ಅವರು ಭಾಗಿಯಾಗಿ ಶ್ರೀ ಗುರು ಶಾಂತೇಶ್ವರ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಕಾರಂಜಿಗೆ ಗಂಗಾರತಿ ಮಾಡಿ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ದುರ್ಯೋಧನ ಐಹೊಳೆ ಹಾಗೂ ಅರುಣ ಐಹೊಳೆ ಅವರು ಪ್ರತಿ ವರ್ಷ ದಸರಾ ಉತ್ಸವದಲ್ಲಿ ಭಾಗವಹಿಸುವ ಮುಖಾಂತರ ತಮ್ಮ ಭಕ್ತಿ ಅರ್ಪಿಸುತ್ತಾರೆ. ಶಾಸಕರು ದೈವಿ ಭಕ್ತರಿದ್ದಾರೆ. ರಾಯಭಾಗದ 4ನೇ ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅರುಣ ಐಹೊಳೆ ಅವರು ಕೂಡ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಎಂದಿದ್ದಾರೆ. ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾರೆ ಸನ್ಮಾನ್ಯ ಶ್ರೀ ದುರ್ಯೋಧನ ಐಹೊಳೆ ಅವ್ರು ಎಷ್ಟು ದೈವಿ ಭಕ್ತರು ಅಂತಂದ್ರೆ, ನೀವೇನಾದ್ರೂ ಅಕಸ್ಮಾತ್ ಆಗಿ ಎಲ್ಲಾ ಕಡೆ ಜನಬಲ ಇರ್ತದ, ಅವ್ರಿಗೆ ಜನಬಲನೂ ಅದ, ಆದ್ರೆ ಎಲ್ಲರಿಗಿಂತಲೂ ದೊಡ್ಡ ಬಲ ದೈವ ಬಲ ಬಹಳ ದೊಡ್ಡದ. ಅವರು 4ನೇ ಬಾರಿ ಶಾಸಕರಾಗಿ ಇವತ್ತು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅವರ ಚಿರಂಜೀವಿ ಜೊತೆಗೆ ನಮ್ಮ ಪಡೆದ ಮಗ ಅರುಣ್ ಐಹೊಳೆ ಬಹುಶಃ ಎಷ್ಟು ಶ್ರದ್ಧಾ ಭಕ್ತಿಯಿಂದ ನಡ್ಕೊಳ್ತಾರೆ ಅಂತಂದ್ರೆ, ಗುರುಗಳು ಏನ್ ಹೇಳ್ತಾರೋ ಅವ್ರ ತಂದೆಗೆ ಬಾಬಾ ಅಂತಾರೋ, ಬಾಬಾ ಅಂತಾರ. ಅಪ್ಪ ಅನ್ನೋದು ಯಾರಿಗೆ ಅಂತಂದ್ರೆ ನಮಗೇನೆ. ಹಂಗೆ ಬಹಳಷ್ಟು ಪ್ರೀತಿಯ ಶಿಷ್ಯ. ಇವತ್ತು ಅವರಿಬ್ಬರು ಕೂಡ ತಂದೆ ಮಕ್ಕಳು ಇಬ್ಬರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಮುಂದೆ ಈ ಕಾರ್ಯಕ್ರಮದಲ್ಲಿ ಆ ಉತ್ಸವದಲ್ಲಿ ಭಾಗಿಯಾಗಿ ಆಶೀರ್ವಾದ ಪಡೆದು ನಿರ್ಗಮಿಸ್ತಾರೆ. ಅದಕ್ಕೆ ಇದನ್ನ ನೋಡಿ ಬಹಳಷ್ಟು ಸಂತೋಷ ಪಟ್ರು. ಶ್ರೀಮಠದ ಈಶಾನ್ಯ ಭಾಗದಲ್ಲಿ ಇದು ಕಾರಂಜಿ ಇರೋದು. ಅದಕ್ಕೆ ಪ್ರತಿ ವರ್ಷ ಈ ಕಾರಂಜಿಗೆ ಗಂಗಾರತಿ ಕಾರ್ಯಕ್ರಮ ಮಾಡಿದ್ರೆ ಕಾರ್ಯಕ್ರಮ ಶುರು ಆಗ್ತದೆ ಅನ್ನೋದನ್ನ ಹೇಳ್ತಾ ನಿಮ್ಮನ್ನು ಉದ್ದೇಶಿಸಿ ಅವ್ರು 4 ಮಾತುಗಳನ್ನ ಆಡ್ತಾರೆ. ಅದಾದ ನಂತರ ಉತ್ಸವ ಅಲ್ಲಿಗೆ ಹೋಗಿ ಅಲ್ಲೇನೆ ಆಶೀರ್ವಾದ ಪಡೆದು ಅವ್ರು ನಿರ್ಗಮಿಸ್ತಾರೆ. ಇವತ್ತು ನಮ್ಮ ಅಂತೂರು ಬೆಂತರನು ಕುಮಾರಸ್ವಾಮಿಗಳು ಬಹಳ ದೊಡ್ಡ ಪ್ರವಚನಕಾರರು, ಸುಮಾರು 100 ಗ್ರಂಥಗಳ ಬರೆದಿದ್ದಾರೆ, ಪುರಾಣಗಳ ಬರೆದಿದ್ದಾರೆ. ಅವರು ಈ ಸರಿ ದಾನಮ್ಮದೇವಿ ಪುರಾಣ ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಅವ್ರನ್ನು ಕೂಡ ಒಂದ್ಸರಿ ನಾವು ರಾಯಭಾಗಕ್ಕೆ ಬರಮಾಡಿಕೊಳ್ಳೋಣ. ಭಗವಂತ ಅಂತೂರ್ ಬೆಂತೂರ್ ಈ ಗದಗ ಹತ್ತಿರ ಬರ್ತದೆ. ಬಹಳ ದೊಡ್ಡ ಪ್ರವಚನಕಾರರು ಅಂತೂರೇಶ ಅಂತ ಹೇಳಿ ನೀವು ಕೇಳಿರ್ತೀರಿ, ಅವರೇ ಬರೆದಿರ್ತಕ್ಕಂಥ ಹಾಡುಗಳು. ಅದಕ್ಕೆ ನಮ್ಮ ಕಡ್ಕೋಳಿ ಎಂಚಂದ್ರಿಗೆ ರೇಣುಕ ಗಣದೇಶ್ವರು. ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರತಿ ವರ್ಷ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ನಾವು ಪ್ರತಿ ವರ್ಷ ಭಾಗಿಯಾಗಿ ಶ್ರೀಗಳ ಆಶೀರ್ವಾದ ಪಡಿತೀವಿ. ನಾನು ಗುರುಗಳ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿದ್ದೇನೆ ಎಂದಿದ್ದಾರೆ. ಹುಕ್ಕೇರಿ, ಬೆಳಗಾವಿ ಮತ್ತು ರಾಯಭಾಗ ಶಾಖೆಯ ಹುಕ್ಕೇರಿ ಮಠದ ಅಧಿಪತಿಗಳಾದಂಥ ಪರಮ ಪೂಜ್ಯ ಷಡಕ್ಷರಿ ಚಂದ್ರಶೇಖರ ಅಪ್ಪಾಜಿಯವರ ಪಾದಕಮಲಗಳಿಗೆ ಹಣಿಮಣಿದು ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರವಚನಕಾರರಂಥ ಕುಮಾರಸ್ವಾಮಿಗಳು ಮತ್ತು ಚಂದರಗಿಯ ದೇವರು ಮತ್ತು ಇನ್ನುಳಿದ ಎಲ್ಲ ಭಕ್ತಾದಿಗಳು ಮತ್ತು ನನ್ನ ಮಗ ಅರುಣ್ ಅವರು ಇಲ್ಲಿ ಎಲ್ಲರೂ ಈ ಕಾರಂಜಿಯ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ತಾವೆಲ್ಲರೂ ಇಲ್ಲಿ ಪ್ರತಿನಿತ್ಯ ಭಾಗವಹಿಸ್ತಾ ಇದ್ದಾರೆ. ಬಹಳ ಸಂತೋಷ. ನಾನು ಕೂಡ ಪ್ರತಿ ವರ್ಷ ಇಲ್ಲಿ ಮಠಕ್ಕೆ ಬರ್ತೀನಿ. ದಸರಾ ಜಾತ್ರಾ ಉತ್ಸವದಾಗ 9 ದಿವಸದಾಗ 1 ದಿವಸ ಬಂದು ಹೋಗ್ತೀನಿ. ಆದ್ರೆ ಇಲ್ಲಿ ಕಾರಂಜಿ ಉತ್ಸವಕ್ಕೆ ಆದ ನಂತರ ಅಲ್ಲಿ ಕಾರ್ಯಕ್ರಮ ಚಾಲು ಆಗೋ ಟೈಮಿಗೆ ನಾವು ಬಂದು ಹೋಗ್ತಿದ್ದೆವು. ಆದ್ರೆ ಇವತ್ತು ಈ ಕಾರ್ಯಕ್ರಮ ಚಾಲು ಆದ ಕೂಡಲೇ ಇಲ್ಲಿ ನಾವು ಬಂದೆವು. ಬಹಳ ಒಂದು ಸಂತೋಷದ ಕಾರ್ಯಕ್ರಮ. ನಾವು ಪುಣ್ಯವಂತರು ಈ ಕಾರ್ಯಕ್ರಮದಾಗ ಭಾಗವಹಿಸಿದ್ದ. ಅದಕ್ಕೆ ನಿಮ್ಮೆಲ್ಲ ಭಕ್ತಾದಿಗಳಿಗೆ, ತಾಯಂದಿರಿಗೆ, ಸೋದರಿಗೆ ನನ್ನ ಇಷ್ಟ ಕಳ್ಕಳಿ ವಿನಂತಿ ಏನಂದ್ರೆ, ಈ ಮಠ ಪೂರ್ವಿ ಮಠ ಇದೆ. ಹುಕ್ಕೇರಿ ಮಠ ಅಂದ್ರೆ ಹುಕ್ಕೇರಿ ಮಠ ಇದು ಪೂರ್ವಿ ಮಠ. ಈ ನಂತರ ಈಗ ಬೆಳಗಾವದಾಗ ನಮ್ಮ ರಾಯಭಾಗದಾಗೂ ಕೂಡ ಈಗ ಶಾಖಾ ಮಠ ಪ್ರಾರಂಭ ಆಗಿದ್ದಾವೆ. ನಾನು ಕೂಡ ಪೂಜ್ಯರ ಶಿಷ್ಯನ, ಪೂಜ್ಯರ ಆಶೀರ್ವಾದದಿಂದ ನಾವೊಂದು ರಾಯಭಾಗ ಮತಕ್ಷೇತ್ರ 4 ಬಾರಿ ಶಾಸಕ ಕಂಟಿನ್ಯೂ 8, 13, 18, 23 4 ಸಲ ಶಾಸಕ ಆಗ್ಬೇಕಂತಂದ್ರೆ ಒಬ್ಬನ ಬಡ ಕುಟುಂಬದಾಗ ಹುಟ್ಟಿದಂತ ಮನುಷ್ಯ. ಅಪ್ಪ ಅವ್ರ ಆಶೀರ್ವಾದ, ನನ್ನ ಮಗನೂ ಕೂಡ ಅವರಿಗೆ ಒಂದು ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಅದರದ ಫಲ ನನಗೆ
ಸದಾ ಪೂಜ್ಯರ ಆಶೀರ್ವಾದದಿಂದ ನಾ ರಾಯಬಾಗ್ ಮತಕ್ಷೇತ್ರ ಶಾಸಕನಾಗಿ ಆ ಭಾಗದ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಪೂಜ್ಯರ ಆಶೀರ್ವಾದ, ಗುರುಶಾಂತೇಶ್ವರ ಆಶೀರ್ವಾದ, ರೇಣುಕಾಚಾರ್ಯ ಆಶೀರ್ವಾದ ಅಂತೇಳಿ ಭಾಳ ಹೆಮ್ಮೆಯಿಂದ ನಾ ಇಲ್ಲಿ ನಿಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ತಾವೆಲ್ಲರೂ ಸಂತೋಷದಿಂದ ಈ ಪ್ರತಿನಿತ್ಯ ಈ ಕಾರಂಜಿ ಗಂಗಾರತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಿ, ಭಾಳ ಸಂತೋಷ. ಆ ಗುರುಶಾಂತೇಶ್ವರ ರೇಣುಕಾಚಾರ್ಯ ಎಲ್ಲರೂ ನಿಮಗೆ ದಸರಾ ಹಬ್ಬದ ಒಂದು ಆಶೀರ್ವಾದ ಇರಲಿ, ಎಲ್ಲರಿಗೂ ಶುಭವಾಗಲಿ. ಚಂದ್ರಶೇಖರ್ ಅಪ್ಪಾಜಿಯವರ ಆಶೀರ್ವಾದ ನಿಮಗೆ ಎಲ್ಲರಿಗೂ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಪ್ರಾರ್ಥನೆಯನ್ನು ಮಾಡ್ಕೊಂಡ ಎಲ್ಲರಿಗೆ ಶುಭ ಆಗ್ಲತ್ತಿ ಶುಭವನ್ನು ಹಾರೈಸಿ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯ. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ. ಈ ಸಂದರ್ಭದಲ್ಲಿ ಪ್ರವಚನಕಾರರು ಆದ ಕುಮಾರಸ್ವಾಮಿಗಳು, ಚಂದ್ರಗಿಯ ರೇಣುಕಾ ಗಣೇಶ್ವರ ದೇವರು, ವಿದ್ವಾನ ಸಂಪತ್ ಕುಮಾರ್ ಶಾಸ್ತ್ರಿಗಳು ಸೇರಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.